ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ತಾಯಿ ಹೆಸರಿನಲ್ಲಿರುವ ಆಸ್ತಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಹಕ್ಕು ಬರುತ್ತೆ, ಕಾನೂನು ಏನಿದೆ ಎಲ್ಲವನ್ನ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಫರ್ದರ್ ಕ್ಲಾರಿಫಿಕೇಷನ್ ಇದ್ದಲ್ಲಿ ಕಾಲ್ ಮಾಡ್ಬೋದು, ಬಟ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಾಯಿಯ ಹೆಸರಿನಲ್ಲಿರುವ ಆಸ್ತಿಯ ಹಂಚಿಕೆಗೆ ಸಂಬಂಧಿಸಿದಂತೆ ಹಿಂದೂ ಕಾನೂನಿನಲ್ಲಿ ಒಂದು ರೀತಿಯಾಗಿರುತ್ತೆ ಮತ್ತು ಮುಸ್ಲಿಂ ಕಾನೂನಿನಲ್ಲಿ ಬೇರೆ ನಿಯಮಗಳನ್ನು ಹೊಂದಿರುತ್ತೆ. ತಾಯಿ ತನ್ನ ಸ್ವಯಾರ್ಜಿತ ಆಸ್ತಿ ಇರ್ಬೋದು ಅಥವಾ ತವರಿನಿಂದ ಬಂದ ಆಸ್ತಿ ಆಗಿರ್ಬೋದು, ಆ ಆಸ್ತಿಯನ್ನು ವಿಲ್ ಮಾಡ್ದೇನೆ ನಿಧನ ಆದರೆ ಆ ಸ್ವತ್ತಿನ ಮೇಲೆ ಹೆಣ್ಣು ಮಕ್ಕಳು ಹೇಗೆ ಹಕ್ಕನ್ನು ಸಾಧಿಸ್ಬೋದು ಅಂತ ನೋಡೋದಾದರೆ, ಹಿಂದೂ ಕಾನೂನಿನ ಪ್ರಕಾರ ಅಂದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ತಾಯಿ ತನ್ನ ಸ್ವಂತ ಆಸ್ತಿಗೆ ಅಂದರೆ ತನ್ನ ಸ್ವಯಾರ್ಜಿತ ಆಸ್ತಿಗೆ ವಿಲ್ಲನ್ನು ಮಾಡಿಡ್ದೇನೆ ಹಾಗೆ ಮರಣ ಹೊಂದಿದರೆ ಆ ಆಸ್ತಿಯು ಅವಳ ಕಾನೂನುಬದ್ಧ ವಾರಸುದಾರರಿಗೆ ಸೇರುತ್ತೆ. ಹಾಗೆ ತವರಿನಿಂದ ಮಗಳಿಗೆ ಅಂತ ಕೊಟ್ಟಿರುವ ಆಸ್ತಿಯನ್ನು ಕೂಡ ವಿಲ್ ಮಾಡ್ದೇನೆ ಹಾಗೆ ಮರಣ ಹೊಂದಿದರೆ ಅದು ಕೂಡ ಅವಳ ವಾರಸುದಾರರಿಗೆ ಹೋಗುತ್ತೆ. ವಾರಸುದಾರರು ಯಾರು ಅಂತ ನೋಡೋದಾದರೆ, ಅವಳ ಮಕ್ಕಳು ಮತ್ತು ಗಂಡ ಬರ್ತಾರೆ. ಅವರು ಹೆಣ್ಣು ಮಕ್ಕಳಾಗಿರಲಿ ಅಥವಾ ಗಂಡು ಮಕ್ಕಳಾಗಿರಲಿ ಎಲ್ಲ ಮಕ್ಕಳಿಗೂ ಕೂಡ ಸಮಾನ ಪಾಲು ಹಂಚಿಕೆ ಆಗುತ್ತೆ, ಸಮಾನ ಪಾಲನ್ನು ಪಡ್ಕೊಳ್ಬಹುದು. ತುಂಬ ಜನ ತಾಯಿ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಾಲು ಬರೋದಿಲ್ಲ ಅಂತ ತಿಳಿದುಕೊಂಡಿರ್ತಾರೆ. ಖಂಡಿತ ಇಲ್ಲ. ತಾಯಿಯ ಆಸ್ತಿಯಲ್ಲೂ ಕೂಡ ತಾಯಿ ವಿಲ್ ಮಾಡದೆ ಮರಣ ಹೊಂದಿದ್ರೆ ಎಲ್ಲ ವಾರಸುದಾರರು ಅಂದರೆ ಹೆಣ್ಣು ಮಕ್ಕಳಿರಲಿ ಅಥವಾ ಗಂಡು ಮಕ್ಕಳೇ ಇರಲಿ ಇಬ್ಬರೂ ಕೂಡ ಸಮಾನ ಹಕ್ಕುದಾರರಾಗ್ತಾರೆ. ಆಸ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಒಂದಿಷ್ಟು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಅವುಗಳು ಯಾವುದು ಅಂದರೆ, ತಾಯಿಯ ಮರಣ ಪ್ರಮಾಣ ಪತ್ರ ಅಂದರೆ ಡೆತ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ, ಲೀಗಲ್ ಹೇರ್ ಸರ್ಟಿಫಿಕೇಟನ್ನು ಕೊಡಬೇಕಾಗತ್ತೆ, ತಾಯಿಗೆ ಸಂಬಂಧಿಸಿದಂತಹ ಆಸ್ತಿ ಏನು ಅವಳ ಹೆಸರಲ್ಲಿ ಆಸ್ತಿ ಇತ್ತಲ್ವ ಆ ಆಸ್ತಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೊಡಬೇಕಾಗತ್ತೆ. ಇನ್ ಕೇಸ್ ಏನಾದರೂ ವಿಲ್ ಮಾಡಿದರೆ ಮಗನಿಗೆ ಹೋಗಬೇಕು ಅಥವಾ ಮಗಳಿಗೆ ಹೋಗಬೇಕು ಅಂಥೇಳಿ ಯಾರೋ ಒಬ್ಬರ ಹೆಸರಿಗೆ ವಿಲ್ ಮಾಡಿದರೆ ಅಥವಾ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಯಾವ್ಯಾವ ರೀತಿ ಯಾರ್ಯಾರಿಗೆ ಎಷ್ಟು ಬರಬೇಕು ಅಂಥೇಳಿ ತಾಯಿನೇ ವಿಲ್ಲನ್ನು ಮಾಡಿಟ್ಟಿದ್ರೆ ಆ ವಿಲ್ಲನ್ನು ಪ್ರೊಬೇಟ್ ಮಾಡಿಸ್ಬೇಕಾಗತ್ತೆ. ಇವೆಲ್ಲ ದಾಖಲೆಗಳನ್ನು ಇಟ್ಟು ನೀವು ಆಸ್ತಿ ಹಕ್ಕನ್ನು ಪಡ್ಕೊಳ್ಬೋದು. ಮತ್ತೊಂದು ವಿಷಯವೇನೆಂದರೆ, ಗಂಡನಿಗೆ ಒಂದಕ್ಕಿಂತ ಹೆಚ್ಚಿನ ವಿವಾಹವಾಗಿ ಹುಟ್ಟಿರುವಂತಹ ಮಕ್ಕಳಿದ್ರೆ ಆ ಮಕ್ಕಳಿಗೆ ಈ ತಾಯಿಯ ಆಸ್ತಿಯ ಹಕ್ಕು ಹೋಗೋದಿಲ್ಲ. ಯಾಕಂದರೆ ಇದು ಈ ತಾಯಿಯ ಸ್ವಯಾರ್ಜಿತ ಆಸ್ತಿ ಆಗಿರುತ್ತೆ, ಅವಳ ತವರಿನಿಂದ ಬಂದಿರುವಂತಹ ಆಸ್ತಿ ಆಗಿರುತ್ತೆ. ಸೊ ಅವಳ ಮಕ್ಕಳಿಗೆ ಮತ್ತು ಗಂಡನಿಗೆ ಮಾತ್ರ ಪಾಲು ಹೋಗುತ್ತೆ. ಅದು ಬಿಟ್ಟು ಈಗ ಅವಳ ಗಂಡನಿಗೆ ಮತ್ತೊಂದೇನಾದರೂ ಮದುವೆ ಆಗಿದ್ದು ಅಥವಾ ಒಂದಕ್ಕಿಂತ ಹೆಚ್ಚಿನ ಏನು ಹೆಂಡತಿಯರಿದ್ದರೆ ಅವರಿಂದ ಹುಟ್ಟಿದ ಮಕ್ಕಳೇನಿರ್ತಾರೆ ಆ ಹೆಂಡತಿ ಇರ್ತಾರಲ್ಲ ಅವ್ರಿಗೆ ಹುಟ್ಟಿರೋ ಮಕ್ಕಳಿಗೆ ಇವಳ ಆಸ್ತಿಯ ಹಕ್ಕು ಸಿಗೋದಿಲ್ಲ. ಅದೇ ವಿಲ್ನಲ್ಲಿ ಏನಾದರೂ ಆ ಮಕ್ಕಳಿಗೂ ಕೂಡ ಒಂದು ಪಾಲು ಹೋಗಬೇಕು ಅಂತ ಏನಾದರೂ ಕಾಣಿಸಿದ್ರೆ ವಿಲ್ನಲ್ಲಿ ಆಗ ಮಾತ್ರ ಅವರು ಹಕ್ಕನ್ನು ಪಡೆದುಕೊಳ್ಬೋದು. ನೆಕ್ಸ್ಟು ದತ್ತು ಪಡೆದ ಮಕ್ಕಳೇನಾದರೂ ಇದ್ದರೆ, ಈ ತಾಯಿ ಏನಿದ್ದಾಳಲ್ಲ ಅವಳು ಏನಾದರೂ ಒಂದು ಹೆಣ್ಣು ಮಗು ಆಗಿರ್ಬೋದು ಅಥವಾ ಗಂಡು ಮಗು ಆಗಿರ್ಬೋದು, ಮಗುವನ್ನು ದತ್ತು ಪಡೆದಿದ್ರೆ ಆ ಮಗುವಿಗೂ ಕೂಡ ತಾಯಿಯ ಆಸ್ತಿಯಲ್ಲಿ ಹಕ್ಕು ಪ್ರಾಪ್ತವಾಗುತ್ತೆ. ವಿಲ್ ಇದ್ದರೆ ಮಾತ್ರ ಈ ಹಂಚಿಕೆಯನ್ನು ಬದಲಾಯಿಸ್ಬೋದು. ಯಾಕಂದರೆ ಇದು ವಾರಸುದಾರ ಅಂದರೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಅವರು ವಾರಸುದಾರರೇ ಹಕ್ಕುದಾರರಾಗ್ತಾರೆ. ಏನಾದರೂ ಅವರು ವಿಲ್ ಮಾಡಿದರೆ ಮಾತ್ರ ಈ ಹಕ್ಕುಗಳೆಲ್ಲ ಏನಿದೆ ಅಲ್ಲ ಅದು ಚೇಂಜ್ ಆಗುತ್ತೆ, ಅಂದರೆ ಬದಲಾವಣೆ ಆಗುತ್ತೆ. ಯಾಕಂದರೆ ವಿಲ್ಲಲ್ಲಿ ಏನು ಬರೆದಿರ್ತಾರೋ ಅದೇ ಪ್ರಕಾರ ಹಂಚಿಕೆ ಆಗುತ್ತೆ. ಅದೇ ವಿಲ್ ಬರೆದಿಲ್ಲ ಅಂತಂದರೆ ಈ ರೀತಿಯಾಗಿ ಅವಳ ವಾರಸುದಾರರು ಹಕ್ಕುದಾರರಾಗ್ತಾರೆ. ಕೆಲವು ಸಂದರ್ಭಗಳಲ್ಲಿ ದಾಖಲೆಗಳ ಕೊರತೆ ಅಥವಾ ಕುಟುಂಬದ ಒಳಜಗಳದಿಂದಾಗಿ ಹೆಣ್ಣು ಮಕ್ಕಳು ತಮ್ಮ ಹಕ್ಕನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹಿಂದೂ ಕಾನೂನಿನಲ್ಲಿ ಪಿತ್ರಾರ್ಜಿತ ಆಸ್ತಿಗೆ ಆಗಿರ್ಬೋದು ಅಥವಾ ತಂದೆಯ ಸ್ವಯಾರ್ಜಿತ ಆಸ್ತಿ ತಂದೆಯ ಮರಣದ ನಂತರ ಆಗಿರ್ಬೋದು, ತಾಯಿಯ ಸ್ವಯಾರ್ಜಿತ ಆಸ್ತಿ ತಾಯಿಯ ಮರಣದ ನಂತರ ಆಗಿರ್ಬೋದು, ಈ ರೀತಿ ಎಲ್ಲ ಪ್ರಾಪರ್ಟಿ ಏನಿದೆ ಈ ಪಿತ್ರಾರ್ಜಿತದ್ದು ಅಥವಾ ತಂದೆ ಆಸ್ತಿ ತಾಯಿ ಆಸ್ತಿ ಅದೆಲ್ಲ ಅವರ ತಂದೆ ತಾಯಿಯ ಮರಣದ ನಂತರ ಅವರು ವಿಲ್ಲನ್ನು ಏನು ಬರಿದೇನೆ ಹಾಗೆ ಮರಣ ಹೊಂದಿದ್ರೆ ಆ ಆಸ್ತಿಗೆ ಹೆಣ್ಣು ಮತ್ತು ಗಂಡು ಸಮಾನ ಹಕ್ಕುದಾರರಾಗ್ತಾರೆ. ಹೆಣ್ಮಕ್ಳಿಗೆ ಕಡಿಮೆ ಅಂತನೋ ಅಥವಾ ಗಂಡು ಮಕ್ಳಿಗೆ ಜಾಸ್ತಿ ಅಂತನೋ ಈ ರೀತಿ ಏನು ಹೆಚ್ಚು ಕಡಿಮೆ ಆಗಲ್ಲ, ಎಲ್ರಿಗೂ ಕೂಡ ಸಮಾನ ಹಕ್ಕಿರುತ್ತೆ. ಆದರೆ ಮುಸ್ಲಿಂ ಕಾನೂನಿನಲ್ಲಿ ಮಗಳಿಗೆ ಮಗನ ಅರ್ಧ ಪಾಲು ಮಾತ್ರ ಇರುತ್ತೆ. ಮುಸ್ಲಿಂ ಪರ್ಸ್ನಲ್ ಲಾ ಏನಿರುತ್ತಲ್ಲ ಅದರ ಪ್ರಕಾರ, ಶರಿಯತ್ ಕಾನೂನಿನ ಪ್ರಕಾರ ಆಸ್ತಿ ಹಂಚಿಕೆಯ ನಿಯಮಗಳು ಹಿಂದೂ ಕಾನೂನಿಗಿಂತ ತುಂಬಾ ಭಿನ್ನ ಆಗಿರುತ್ತೆ, ಅಂದರೆ ಬೇರೆ ರೀತಿಯಾಗಿರುತ್ತೆ. ಮುಸ್ಲಿಂ ಮಹಿಳೆಯ ಆಸ್ತಿಯನ್ನು ಅವರ ಮಕ್ಕಳು ಅವಳ ನಿಧನದ ನಂತರ ಮಾತ್ರ ಶರಿಯತ್ ನಿಯಮಗಳ ಪ್ರಕಾರ ಹಂಚಿಕೆ ಮಾಡ್ಕೊಳ್ಬೋದು.
ಮುಸ್ಲಿಂ ಕಾನೂನಿನಲ್ಲೂ ಕೂಡ ಮದುವೆಯಾದ ಮಗಳು ಅಂದರೆ ಮದುವೆಯಾದ ಹೆಣ್ಮಗಳೇನಿರ್ತಾಳೆ ಅವಳು ಸಹ ತನ್ನ ತಾಯಿಯ ಆಸ್ತಿ ಪಾಲನ್ನು ಪಡೆಯಬಹುದು. ಆದರೆ ಸಮಾನ ಹಕ್ಕು ಬರೋದಿಲ್ಲ, ಅರ್ಧದಷ್ಟು ಮಾತ್ರ ಪಡೆಯಬಹುದು. ಯಾಕಂದರೆ ಮುಸ್ಲಿಂ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳು ಸಮಾನ ಹಕ್ಕುದಾರರಾಗಿರೋದಿಲ್ಲ. ಸೊ ನೋಡಿದ್ರಲ್ಲ, ತಾಯಿಯ ಆಸ್ತಿಯ ಕುರಿತಂತೆ ಏನಾದರೂ ಗೊಂದಲಗಳಿದ್ದರೆ ಈ ವಿಡಿಯೋದಿಂದ ನಿಮಗೆ ಪರಿಹಾರ ಸಿಕ್ಕಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.